ಸೀಪುಟ ಸೀಪುಟ ಏನಾಯ್ತು ಬಂಗಾರ ನಿಂಗೆ? ಯಾಕೆ ಅಳ್ತಿದ್ಯಾ? ಸಿಹಿ ಏನಾಯ್ತೆ? ಸಾಧನ ಚಿಕ್ಕಿ ಏನಾಯ್ತು ಸಿಹಿಗೆ? ಯಾಕೆ ಅಳ್ತಿದ್ದಾಳೆ? ನನಗೂ ಗೊತ್ತಿಲ್ಲ ರಾಮ್. ಏನಾಯ್ತು ಸಿಹಿ? ಅಲ್ಲ ಇದ್ದಕ್ಕಿದ್ದಾಗೆ ಯಾಕೆ ಈಗ ಅಳ್ತಿದ್ದಾಳೆ? ಏನಾಯ್ತು? ಯಾಕೆಲ್ಲರೂ ಜೋರಾಗಿ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ ಚಿಕ್ಕಿ, ಸೀಪುಟ ಅಳ್ತಿದ್ದಾಳೆ. ಏನಾಯ್ತು ಅಂತಾನೂ ಹೇಳ್ತಿಲ್ಲ. ಸೀಪುಟ ಏನಾಯ್ತು ಬಂಗಾರ? ಪ್ಲೀಸ್ ಡೋಂಟ್ ಹೆಸಿಟೇಟ್. ಪುಟ ಏನಾಯ್ತೆ? ಅರಿಯಿಂದ ಬೇಜಾರಾಯ್ತು ಅಂತ ಹೇಳಿದ್ರೆ ಎಲ್ರೂ ಅವನ್ನ ಬೈತಾರೆ. ಅವ್ನು ನನ್ನ ಜೊತೆ ಫ್ರೆಂಡ್ ಆಗೋದೂ ಇಲ್ಲ. ಸಾರಿ ಸೀತಮ್ಮ, ಸುಳ್ಳು ಹೇಳ್ತಾ ಇದ್ದೀರಿ. ಏನಿಲ್ಲ, ನನಗೆ ಅಜ್ಜಿ ಮಾಡಿದ ಗೊಜ್ಜ ಅವಲಕ್ಕಿ ನೆನ್ಪು ಬಂತು. ಅಯ್ಯೋ ಅಷ್ಟೇ ತಾನೇ, ಅದನ್ನ ಡೈರೆಕ್ಟ್ ಆಗಿ ಕೇಳಬೇಕಲ್ಲ ಸೀಪುಟ. ಸಾಧನ ಚಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಪ್ಲೀಸ್ ಪ್ರಿಪೇರ್ ಗೊಜ್ಜ ಅವಲಕ್ಕಿ? ವಾವ್, ಬ್ರಿಲಿಯಂಟ್. ಬಂದಿದ ತಕ್ಷಣ ಡಿಮ್ಯಾಂಡ್ಗಳು ಶುರು ಆಗೋಯ್ತಾ? ಯಾಕೋ ಅತಿ ಆಯ್ತು ಹೇಳ್ದು. ರಾಮ್, ಅವಳು ಹೇಳಿದ್ದು ನನಗೆ ನೆನಪಾಗ್ತಿದೆ ಅಂತ ಅಷ್ಟೇ, ತಿನ್ನಬೇಕು ಅಂತ ಅವಳೇನು ಕೇಳಲಿಲ್ಲ. ಊಟ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ, ನೀನು ಇದನ್ನೇ ತಿನ್ನಿ ಇವತ್ತು. ಸಾಧನ ಚಿಕ್ಕಿ, ಕಷ್ಟ ಆಗುತ್ತಾ ನಿಮಗೆ? ರೆಸಿಪಿ ಗೊತ್ತಿದೆಯಾ? ಮಾಡೋದಕ್ಕೇನೋ ನನಗೂ ಇಷ್ಟನೇ, ಆದರೆ ಅಕ್ಕ ನೋಡ್ತಿರೋದನ್ನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಸುಮ್ಮನೆ ಇರೋದೇ ವಾಸಿ. ರಾಮ್, ಗೊಜ್ಜೋಲಕ್ಕಿ ನಾನು ಯಾವತ್ತೂ ಮಾಡಿಲ್ಲ. ರಾಮ್, ನೀವು ಒಳ್ಳೆ, ಇಲ್ಲಿ ಏನಿದೆಯೋ ಅದನ್ನೇ ತಿಂತಾಳೆ ಅವಳು. ಅವಳೊಬ್ಳಿಗೋಸ್ಕರ ಇಷ್ಟೊಂದೆಲ್ಲ ಮಾಡೋಕ್ಕಾಗತ್ತಾ? ನೋ 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 ನೋ. ಸೀಪುಟ ಆಸೆ ಪಟ್ಟಿದ್ದಾಳೆ ಅಂದಮೇಲೆ ಅವಳು ತಿನ್ನಲೇಬೇಕು. ಇಂಟರ್ನೆಟ್ಟಲ್ಲಿ ಇದ್ರ ಬಗ್ಗೆ ಹುಡುಕಿದ್ರೆ ಎಷ್ಟು ರೆಸಿಪಿ ಸಿಗುತ್ತೆ. ನಾಟ್ ಅ ಬಿಗ್ ಡಿ. ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಯು ಪುಟ. ನಾನೇ ಪ್ರಿಪೇರ್ ಮಾಡ್ತೀನಿ ನಿಂಗೆ. ಓಕೆ, ಐಲ್ ಬಿ ಬ್ಯಾಕ್. ಇಟ್ಸ್ ಓಕೆ ಅಪ್ಪ, ನಾನು ನಾಳೆ ಮಾಡಿಸ್ಕೊಂಡು ತಿಂತೀನಿ. ಈಗ ಇದೇ ಸಾಕು. ಮೇ ಬಿ 15 ಮಿನಿಟ್ಸಲ್ಲಿ ಗೊಜ್ಜ ಅವಲಕ್ಕಿ ರೆಡಿ ಆಗುತ್ತೆ. ಡೋವರ್. ರಾಮ್, ನೀವು ಸಿಹಿಗಿಂತ ಜಾಸ್ತಿ ಹಠ ಮಾಡ್ತೀರಾ. ಬನ್ನಿ ಈ ಕಡೆ, ನಾನೇ ಮಾಡ್ತೀನಿ. ಓಹೋ, ಇವಾಗ ನೀವು ಅವಳ ಮುಂದೆ ಗ್ರೇಟ್ ಅನ್ಸ್ಕೋಬೇಕು ಅಂತ ನೀವು ಅಡುಗೆ ಮಾಡ್ತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ, ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ನಾನೇ ಅವಳಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಓ, ಇಷ್ಟು ದಿನ ನೀವೇ ಅಡುಗೆ ಮಾಡಿ ಹಾಕ್ತಿದ್ರ ಅವಳಿಗೆ? ಇಷ್ಟು ದಿನ ನೀವು ಮಾಡಿದ್ ಸಾಕು, ಇವಾಗ ನಾನು ಮಾಡ್ತೀನಿ. ನೀವು ಮಾಡಿದ್ರೆ ತಿನ್ನಕ್ಕಾಗಲ್ಲ. ಓಕೆ, ಅದೇ ಸ್ಟವ್ ತಾನೆ ನಾನು ಮಾಡೋದು. ಆದ್ರೆ ಟೇಸ್ಟ್ ಇರಲ್ವಲ್ಲ. ಹಲೋ, ಸ್ಕೂಲಲ್ಲಿ ಕ್ರೀಮ್ ಬನ್ ಮಾಡೋದಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು ಗೊತ್ತಾ ನನಗೆ? ಅದು ಚಿಕ್ಕ ಮಗುನು ಮಾಡುತ್ತೆ, ಅದೇನು ದೊಡ್ಡ ಕೆಲಸ ಅನ್ನೋ ಥರ ಮಾತಾಡ್ತೀರಾ. ಕಷ್ಟ ಇದೆ ಅದನ್ನು. ಹೇಗೆ ಮಾಡ್ತೀರಾ ಹೇಳಿ? ನೀವು ದಾರಿ ಬಿಟ್ರೆ ನಾನು ಅಡುಗೆ ಮಾಡಿ ಸಿಹಿ ಪ್ರೂವ್ ಮಾಡ್ತೀನಿ ನೋಡಿ. ಒಂದು ಲೋಟ ಕಾಫಿನೂ ಮಾಡ್ಕೊಳಕ್ ಬರಲ್ಲ ರಾಮ್ ನಿಮ್ಗೆ, ಇಷ್ಟೊಂದು ಮಾತಾಡ್ತಿದ್ದೀರಾ. ಆಕ್ಚುಲಿ ನಾನು ಟೀ ಕಲ್ತಿರೋದು. ಅದನ್ನಾದ್ರೂ ನೀಟಾಗಿ ಮಾಡೀನಿ. ಅಪ್ಪು, ಸೀತಾ, ನೀವಿಬ್ರು ಯಾಕೆ ತೊಂದರೆ ತಗೋತಿದ್ದೀರಾ? ನೀವು ಹೊರಗಡೆ ಬನ್ನಿ. ಶ್ವೇತಾ, ಒಂಚೂರು ಗೊಜ್ಜಾಲಕ್ಕಿ ಮಾಡಿ. ಪರವಾಗಿಲ್ಲ ಅತ್ತೆ, ನಾನೇ ಮಾಡ್ತೀನಿ. ಅಲ್ಲ, ಗೊಜ್ಜ ಅವಲಕ್ಕಿ ಮಾಡಕ್ಕೆ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಗೊತ್ತಾ? ಅಟ್ಲೀಸ್ಟ್ ಫಸ್ಟ್ ನಿಮಗೆ ಗೊತ್ತಾ? ಒಂದು ನಿಮಿಷ. ಏನು ಇವಳು ಮಾವಯ್ಯಂಗೆ ಕಾಫಿ ಮಾಡಿಕೊಟ್ಟಾಯ್ತು, ದೇವ್ರ ಮನೆ ಕೆಲಸನೂ ಮಾಡಾಯ್ತು, ಅಡುಗೆ ಮನೆಗೂ ಬರ್ತಾ ಇದ್ದಾಳೆ. ಇನ್ನು ನನಗಿರೋದು ಅಂತಂದರೆ ಇದು ಒಂದೇ, ಅದನ್ನು ಬಿಡಲ್ಲ ಅನ್ನಿಸ್ತಾ ಇದೆ. ಏನಿದು ಗಮ್ 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 ಅಂತಿದೆ? ಏನು ಮಾಡ್ತಿದ್ದೀರಾ? ಏನು ಸ್ಪೆಷಲ್ಲು? ಇವತ್ತು ನಮ್ಮ ಸಿಹಿ ಪುಟಾಗಿ ಗೊಜ್ಜ ಅವಲಕ್ಕಿ ತಿನ್ಬೇಕು ಅಂತ ಅನಿಸ್ತು. ಅದಕ್ಕೆ ಸೀತಾ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓ, ಅದಕ್ಕೆ ಇಡೀ ಮನೆಯೆಲ್ಲ ಘಮ ಘಮ ಅಂತ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಈ ಪುಟಿ, ನಿನ್ನ ಗೊಜ್ಜ ಅವಲಕ್ಕಿನಲ್ಲಿ ನನಗೊಂದೆರಡು ತುತ್ತು ಕೊಡ್ತೀಯ ಪುಟಿ? ಓಕೆ ತಾತ. ತಾತ, ಎಲ್ರಿಗೂ ಸೇರ್ಸೆ ಮಾಡಿರೋದು. ಚಿಕ್ಕಿ ಅತ್ತೆ, ನೀವು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ.
ಆಹಾ ಹಾ ಹಾ ಈಗ ನಮ್ಮ ಬ್ಯಾಟಿಂಗು ಆಹಾ ಏನು ಸ್ಪೆಷಲು ಗೊಜ್ಜವಲಕ್ಕಿ ಆಹಾ ಹಾ ಎಷ್ಟು ವರ್ಷಗಳಾಗೋಗಿತ್ತು ಈ ಗೊಜ್ಜವಲಕ್ಕಿ ನಮ್ಮ ಮನೇಲಿ ಮಾಡಿ ಸೀತಾ ಮಾವ ಹಿಂಗೆ ಅವಲಕ್ಕಿ ಅಂದರೆ ಆಗಲ್ಲ, ಅವ್ರಿಗೆ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಬಡಿಸು. ಸೀತಾ ನೀವು ಕೂತ್ಕೊಳ್ಳಿ. ಬೇಡ ರಾಮ್, ನಾನು ಆಮೇಲೆ ತಿಂತೀನಿ. ಎಲ್ರ ಜೊತೆ ಕೂತ್ಕೊಂಡು ನೀವು ತಿನ್ಬೇಕಲ್ವಾ? ರಾಮ್, ಅಡುಗೆ ಮಾಡೋದು ಒಂದು ಖುಷಿ ಆದರೆ ಅದನ್ನು ಬಡಿಸೋದು ಇನ್ನೊಂದು ಖುಷಿ ಗೊತ್ತಾ? ನೀವೆಲ್ಲರೂ ತಿನ್ನಿ, ನಾನೇ ಬಡಿಸ್ತೀನಿ. ಸೀತಾ, ನಮ್ಮನೇಲಿ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಡ. ಮನೆ ಕೆಲಸಕ್ಕೆ, ಅಡುಗೆ ಕೆಲಸಕ್ಕೆ ಜನ ಇದ್ದಾರೆ. ಬಂದಾಗಿಂದ ನನ್ನ ಕೆಲಸನೂ ಕಿತ್ಕೊಂಡು ನೀನೇ ಮಾಡ್ತಾ ಇದೀಯಾ? ನಾನು ಸೋಂಬೇರಿಯಾಗಿ ಕೆಲಸನೇ ಮಾಡ್ತಿಲ್ವೇನೋ ಅನ್ನಿಸ್ತಿದೆ. ಹಾಗೇನಿಲ್ಲ ಅತ್ತೆ. ಕೂತ್ಕೋ ಸಾಧನ, ಬಾ ನೀನು ಕೂತ್ಕೋ. ಕೂತ್ಕೊಳ್ಳಮ್ಮ ನೀನು. ಸೀತಮ್ಮ ಕೂತ್ಕೋ. ನಮ್ಮನೇಲಿ ನಾವು ಅಡ್ಗೆ ಮಾಡ್ಬಿಟ್ಟು ನಾವೇ ಬಡ್ಸ್ಕೊಂತಿದ್ವಿ ಅಲ್ವಾ, ಆ ತರ ಮಾಡೋಣ. ಕೂತ್ಕೋ ನೀನು. ಸೀತಾ, ಬೇರೆಯವ್ರ ಮನೆಯಲ್ಲಿ ಸೊಸೆದೀರು ಎಲ್ರಿಗೂ ಬಡಿಸೋ ಪದ್ಧತಿ ಇದೆಯೇನೋ, ಆದರೆ ಇಲ್ಲಿ ನಾನು ನನ್ನ ಸೊಸೆಗೆ ಬಡಿಸ್ತೀನಿ. ಸೀತಾ ತುಂಬ ಚೆನ್ನಾಗಿದೆಯಮ್ಮ. ಥ್ಯಾಂಕ್ ಯು ತಾತ. ಸುಮ್ಮನೆ ಮುಖಸ್ಥಿತಿ ಮಾಡ್ತಾ ಇಲ್ಲ, ಅದ್ಭುತವಾಗಿದೆ. ಆ್ಯಕ್ಚುಲಿ ಅಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಗೊಜ್ಜವಲಕ್ಕಿನ. ಸೀತಮ್ಮ, ಇದು ಅಜ್ಜಿ ಮಾಡಿರೋ ತರಾನೇ ಇದೆ. ವೆರಿ ವೆರಿ ಯಮ್ಮಿ. ಮಾವಯ್ಯ, ಅವಲಕ್ಕಿ ನಿಮ್ಗೆ ಬರಲ್ಲ, ಸಾಕು. ದೋಸೆ ಇದೆ, ದೋಸೆ ತಿನ್ನಿ. ಬೇಡ ಬೇಡ, ಇವತ್ತು ದೋಸೆ ಗೀಸೆ ಬೇಡ. ಸ್ವಲ್ಪ ತುಂಬ ಚೆನ್ನಾಗಿದೆ, ರುಚಿಯಾಗಿ. ಸ್ವಲ್ಪ ಅವಲಕ್ಕಿನೇ ಬಿಟ್ಬಿಡಮ್ಮ. ಮಾವಯ್ಯ, ಸರಿ, ಇನ್ನೊಂದು ಸ್ವಲ್ಪ ಬಡಿಸ್ತೀನಿ, ಮತ್ತೆ ಕೇಳಿದ್ರೆ ಬಡಿಸಲ್ಲ. ಬೇಡ, ಸಾಕು ಸಾಕು. ಥ್ಯಾಂಕ್ ಯು ಸೀತಾ. ನನ್ನ ಮಗಳಿಗೋಸ್ಕರ ನಾನೇ ಇದನ್ನ ಪ್ರಿಪೇರ್ ಮಾಡ್ತಿದ್ದೆ, ಬಟ್ ನೀವೇ ಮಾಡಿದ್ದೀರಾ. ವೆರಿ ಗುಡ್. ಬೈ ಚಾನ್ಸ್ ನಾನೇನಾದ್ರು ಮಾಡ್ಬಿಟ್ಟಿದ್ರೆ ಇದಕ್ಕಿಂತ ಚೆನ್ನಾಗಿ ಬರ್ತಿತ್ತಲ್ವಾ? ಅಲ್ಲ, ಇದು ಚೆನ್ನಾಗಿದೆ. ಆಹಾ ಸೀತಾ, ಇವತ್ತಿನ ತಿಂಡಿ ಮಾತ್ರ ಅದ್ಭುತವಾಗಿದೆಯಮ್ಮ, ನಿಜವಾಗ್ಲು. ನೀನು ದಿನಾಗ್ಲೂ ಇದೇ ಥರ ರುಚಿಯಾಗಿ ತಿಂಡಿ ಮಾಡ್ತಿದ್ರೆ ನಾನಂತೂ ಬ್ಯಾಟಿಂಗ್ ಆಡಿ ಸೆಂಚುರಿ ಹೊಡಿತಾ ಇರ್ತೀನಿ ದಿನಾಗ್ಲು. ಅದಕ್ಕೇನು ಮಾವ, ಖಂಡಿತ ಮಾಡ್ತೀನಿ. ಅಯ್ಯೋ ಸೀತಾ, ನಿನಗೆ ಯಾಕೆ ತೊಂದರೆ? ಕುಕ್ ಇದ್ದಾರೆ, ನಾನಿದ್ದೀನಿ, ನಾವೇ ಮ್ಯಾನೇಜ್ ಮಾಡ್ತೀವಿ. ಕೆಲವೊಂದು ರುಚಿಗಳು ಆಗಾಗ್ಗೆ ನೆನಪು ಮಾಡ್ತಾ ಇರ್ತಾವಮ್ಮ. ಎಷ್ಟೇ ಜನ ಅಡುಗೆಯವ್ರು ಇದ್ರೂ ಕೂಡ ನಮ್ಮ ವಾಣಿನು ದಿನ ಬೆಳಿಗ್ಗೆ ಅವಳೇ ತಿಂಡಿ ಮಾಡ್ತಾ ಇದ್ಲು. ನೀನು ಹಾಗೆ ಬೆಳಿಗ್ಗೆನೆ ರುಚಿಯಾಗಿ ತಿಂಡಿ ಮಾಡಿಬಿಡಮ್ಮ. ತಾತ, ನೀವು ಇದನ್ನೆಲ್ಲ ಕೇಳಬೇಕಾ? ನಾನು ಖಂಡಿತ ದಿನ ಬೆಳಗ್ಗೆ ಅಡುಗೆ ಮಾಡ್ತೀನಿ. ಆಗಲ್ಲ ಸೀತಾ. ಇವತ್ತೇನೋ ಸಿಹಿ ಹಠ ಮಾಡಿದ್ಲು ಅಂತ ನಿನಗೆ ಈ ಪರ್ಮಿಷನ್ ಕೊಟ್ಟೆ, ಅದೇ ಪ್ರತಿದಿನ ಆಗಲ್ಲ. ಮಾವಯ್ಯ, ನಿಮ್ಗೆ ಇವಳು ಕೈ ರುಚಿ ಇಷ್ಟ ಆಗಿದ್ರೆ ಇವಳು ಹೇಗೆ ಮಾಡ್ತಾಳೆ ಅಂತ ಕುಕ್ಸ್ಗೆಲ್ಲ ಹೇಳ್ಕೊಡ್ಲಿ, ಅವರೇ ಅಡುಗೆ ಮಾಡಲಿ. ಇವಳು ನಮ್ಮ ಮನೆ ಸೊಸೆ, ನನ್ನ ಸೊಸೆ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡಿರೋದಕ್ಕೆ ನಾನು ಬಿಡೋದಿಲ್ಲ. ಭಾರ್ಗವಿ, ಸೀತಂಗೆ ಅಡುಗೆ ಮಾಡೋದು ಇಷ್ಟ ಇದ್ರೆ ಮಾಡಲಿ ಬಿಡು. ಇದು ಅವಳ ಮನೆ,
ನಾನಂತೂ ಅವಳಿಗೆ ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳೋದಿಲ್ಲ. ಅವಳಿಗಿಷ್ಟ ಬಂದಿದ್ದನ್ನ ಮಾಡ್ಕೊಂಡಿರ್ಲಿ ಬಿಡು. ಅದೇ ಅಡುಗೆ ಮಾಡೋದೇನು ನನಗೆ ಕಷ್ಟ ಆಗಲ್ಲ, ನಾನು ಮಾಡ್ತೀನಿ ಬಿಡಿ. ಸೀದಾ ನಿನ್ನ ಲಂಚ್ ಬಾಕ್ಸ್ ಮಹಿಮೆ ಈಗ ಗೊತ್ತಾಯ್ತಮ್ಮ. ನನ್ನ ಮೊಮ್ಮಗ ಸುಮ್ಮನೆ ಬಿದ್ದಿಲ್ಲ ನಿನಗೆ. ಯಾಕ ಹಂಗ್ ಗುರಾಸ್ತಾ ಇದ್ಯಾ? ಅವಳ ಕೈ ರುಚಿಗೆ ತಾನೇ ನೀನು ಬಿದ್ದಿದ್ದು. ತಾತ ನೋಡು ನೋಡು ನೋಡು, ಸತ್ಯ ಹೇಳಿದ್ರೆ ಇವನ್ಗೆ ಒಪ್ಕೊಳಕ್ ಇಷ್ಟ ಇಲ್ಲ ಕಣಮ್ಮ. ಹೌದು, ನಂಗೆ ಅವ್ರು ಮಾಡಿದ ಅಡುಗೆ ಇಷ್ಟಾನೆ. ಆದ್ರೆ ಬರೀ ಅಡುಗೆ ಮಾತ್ರ ಅಲ್ಲ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಸೀತಾ ಅವ್ರಿಗೆ ಫಿದಾ. ಅಲ್ಲ, ಇದ್ರಲ್ಲಿ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ದಟ್ಸ್ ಅ ಫ್ಯಾಕ್ಟ್ ಅಲ್ವಾ? ಸೀತಾ, ಈಗ ಅಶೋಕ ಇರ್ಬೇಕಾಗಿತ್ತು ನಿನ್ ಗಂಡನಿಗೆ ಅಂತ ಕಾರ್ ಹೇಳಿದ್ರು ಹೊಟ್ಟೆ ತುಂಬಿಸ್ಕೊತಿದ್ರಿ. ಮಾಡ್ಬಿಡೋಣ ಸೀತಂಗೆ. ಸೀತ ಹಲೋ, ಹೇಳಿ ಅದಕ್ಕೆ, ಹೇಗಿದ್ದೀರಾ? ಏನು ಕಣೆ ಇದೀವ್ ಸೀತಾ, ನೀನ್ ಹೇಗಿದ್ಯಾ? ಅದಕ್ಕೆ ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನು ಅಂತ ಹೇಳಿ ಸೀತಾ, ಒಂದ್ ಕಡೆ ಹೊಲಿಗೆ ಹಾಕಿದ್ರೆ 10 ಕಡೆ ಕಿತ್ತೋಗುತ್ತೆ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ದಿನಸಿಗೂ ಕಾಸಿಲ್ಲ ಸೀತಾ. ನನಗ್ ಬೇರೆ ಕಾಲ್ ನೋವು, ಸೊಂಟ ನೋವು. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ನಿಮ್ ಅಣ್ಣನ ಕಟಾರ ಗಾಡಿ ನಿನಗೆ ಗೊತ್ತಲ್ವಾ, ಅದನ್ನ ಗುಜ್ರಿಗೆ ಹಾಕ್ಬೇಕು ಅಷ್ಟೇ. ಸೆಕೆಂಡ್ ಹ್ಯಾಂಡ್ ಆದ್ರೂ ಸರಿ, ಒಳ್ಳೆ ಕಂಡೀಷನ್ ನಲ್ಲಿರೋ ಗಾಡಿ ತಗೊಳ್ಳಿ ಅಂತ ಆ ಮೆಕ್ಯಾನಿಕ್ ನಮಗ್ ಹೇಳ್ತಾನೆ ಇದ್ದಾನೆ. ಗಾಡಿ ಇರ್ಲಿ, ನಮಗ್ ಜೀವನ ನಡೆಸೋದು ಕಷ್ಟ ಆಗೋಗಿದೆ. ಮಳೆಗಾಲದಲ್ಲಿ ಎಲ್ಲರೂ ಬಜ್ಜಿ ಬೋಂಡ ಮಾಡ್ಕೊಂಡು ಮನೇಲಿ ಬೆಚ್ಚಿಗೆ ತಿಂತ ಕೂತಿದ್ರೆ ನಾವು ಗಂಜಿಲಿರೋ ಅನ್ನನ ಎಡ್ಸಿ ಎಡ್ಸಿ ತಿಂತಾ ಇದ್ದೀವಿ. ಇನ್ನೇನ್ ಹೇಳ್ಬೇಕು ಸೀತಾ? ಇಷ್ಟು ದಿನ ಹೆಂಗೂ ನಡೀತಿತ್ತು, ಈಗೇನ್ ಇವ್ರದ್ದು ಹೊಸ ಗೋಳು ಅಂತ ನಿನಗೆ ಅನ್ನಿಸ್ಬೋದು. ನಿನ್ ಮದ್ವೆ ಖರ್ಚನ್ನೆಲ್ಲ ನಿನ್ ಗಂಡನ ಮನೆಯವರೇ ನೋಡ್ಕೊಂಡಿರ್ಬೋದು. ಆದ್ರೆ ನಾವು ಕಮ್ಮಿ ಓಡಾಡಿದೀವ. ಆ ಗಾಡಿ ಇಷ್ಟು ದಿನ ಬಂದಿದ್ದೆ ಹೆಚ್ಚು. ಸರ್ವಿಸಿಗೆ ಬಿಟ್ರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಅದು ಮಾಡಿಸಿ ಇದು ಮಾಡಿಸಿ ಅಂತ ಆ ಮೆಕ್ಯಾನಿಕ್ ಇಷ್ಟು ಉದ್ದ ಲಿಸ್ಟ್ ಕೊಡ್ತಾನೆ. ಬೇಕಾದಂಗೆ ಖರ್ಚು ಮಾಡೋಕ್ಕೆ ನಾವೇನು ಮೂಟೆ ಮೂಟೆ ಕಟ್ಟಿಟ್ಟಿದೀವ. ಶ್ರೀಮಂತಿಗೆ ಬಂದಿರೋದು ನಿನಗ್ ಸೀತಾ, ನಮಗ್ ಅಲ್ವಲ್ಲ. ನಾವಿನ್ನು ಹೆಂಗೋ ಹಂಗೇ ಇದೀವಿ. ಅದಕ್ಕೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೀವು ಗಾಡಿ ಬುಕ್ ಮಾಡಿ ದುಡ್ಡು ನಾನು ಅರೇಂಜ್ ಮಾಡ್ತೀನಿ. ಹೌದಾ? ನಿಜವಾಗ್ಲೂ? ಅಯ್ಯೋ ಸೀತಾ, ನೀನು ಹಿಂಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಪಾಪ ನೀನು. ಆದ್ರೆ ನಿನ್ನ ಹತ್ರ ಇದನ್ನೆಲ್ಲ ಹೇಳ್ಬಾರ್ದು ಅನ್ಕೊಂಡಿದ್ದೆ ಕಣೆ. ಏನ್ ಮಾಡೋದು, ಕಷ್ಟನ ನಮ್ಮವ್ರ ಹತ್ರನೇ ಹೇಳ್ಕೋಬೇಕಲ್ವಾ. ಅಣ್ಣ ಆರಾಮಾಗಿದ್ದಾನಲ್ವಾ? ಹಂಗೆ ಇದೀವಿ ಸೀತಾ, ಇಷ್ಟೋ ತನಕ ಹೇಳಿದ್ನಲ್ಲ ನಮ್ ಗೋಳು. ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ನಾನೀಗ ಆಫೀಸ್ಗೆ ಹೊರಡಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಅಣ್ಣನ ಕೇಳಿದೆ ಅಂತ ಹೇಳಿ. ಹೇಳ್ತೀನಿ ಸೀತಾ, ಹುಷಾರು ಕಣೆ. ಓಕೆ ಅದಕ್ಕೆ, ಬಾಯ್. ಅಬ್ಬ, ಅಂತೂ ಈ ತಿಂಗಳ ಖರ್ಚಿಗೆ ವ್ಯವಸ್ಥೆ ಆಯ್ತು. ಇವ್ರಿಗೆ ಫೋನ್ ಮಾಡ್ತೀನಿ. ಸಿಹಿ ಗೊಜ್ಜವಲಕ್ಕಿ ಬೇಕು ಬೇಕು ಅಂತ ಕೇಳಿದ್ಯಲ್ಲ, ಚೆನ್ನಾಗಿತ್ತಾ? ಇನ್ಮೇಲೆ ನಿನ್ಗೇನ್ ಬೇಕು ಅಂತ ಕೇಳಿದ್ರೆ ತಾನೆ ನಮಗ್ ಗೊತ್ತಾಗೋದು. ಅಂತ ಮುಖ ಮಾಡ್ಕೊಂಡಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇನ್ಮೇಲೆ ಸಿಹಿ ಪುಟ್ಟಂಗೆ ಏನ್ ಬೇಕು ಅಂತಂದ್ರು
ಈ ಪಟ್ಟಿ ಬಂಗಾರಮ್ಮ ಆಂಟಿ ಹತ್ರ ಬಂದು ಕೇಳಬೇಕು. ಓಕೆ? ಓಕೆ. ನೀನು ಇವತ್ತು ಸರಿಯಾಗಿ ಬ್ಯಾಟಿಂಗೇ ಆಡಲಿಲ್ಲ ಕಣ. ಆ ಪಲಾವಲ್ಲೂ ಒಂದು 10 ರನ್ಸ್ ಹೊಡೆದು ಔಟ್ ಆಗ್ಬಿಟ್ಟೆ. ಒಂದು ಹಾಫ್ ಸೆಂಚುರಿನಾದರೂ ಹೊಡಿಬೇಕಲ್ವೇನಾ? ಹೋಗ್ಲಿ, ನಿನ್ನ ಸೀತಾತ್ಗೆ ಗೊಜ್ಜು ಅವಲಕ್ಕಿ ಮಾಡಿದ್ದಾರೆ, 16 ತಿಂತೀಯಾ? ವಾಟ್ ಇಸ್ ದಟ್? ನಂಗದ್ ಬೇಡ. ಒಣಕಾಯಿ ಪುಸ್ಸು ನಿನ್ಗದು ಏನು ಅಂತಲೇ ಗೊತ್ತಿಲ್ವೇನಾ? ವಾ, ಅವನಿಗೆ ಮೂಗ್ ಹಿಡ್ಕೊಂಡು ತಿನ್ನಿಸ್ಬೇಕು. ಒಂದ್ಸರಿ ತಿಂದ್ರೆ ಅವನು ಹೊತ್ತಿಗೆ ಅದನ್ನೇ ಮಾಡ್ಕೊಡಿ ನನಗೆ ಅಂತ ದುಂಬಾಲ್ ಬೀಳ್ತಾನೆ ಸೀತಾಗೆ. ಹೌದಪ್ಪ. ಸರಿಯಾನೆ, ನಿಂಗೆ ಟೈಮ್ ಆಯ್ತು. ಬಾಯ್. ಅನಿ ಬಾಯ್ ಪುಟ. ಸೀತಾ ಹೊರಡೋಣವಾ? ಹಾ ಬಂದೆ. ಪುಟ, ಮನೇಲಿ ಅತ್ತೆ ಮಾವ ತಾತ ಎಲ್ಲರೂ ಇರ್ತಾರೆ. ನಿಂಗೆ ಏನೇ ಬೇಕಿದ್ರು ಅವ್ರ ಹತ್ರಕ್ಕೆ ಹೇಳ್ಕೋಬೇಕು. ಓಕೆನಾ? ನಾನು ಸೀತಮ್ಮ ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗ? ಹಾ. ಸೀತಾನು ಆಫೀಸಿಗೆ ಬರ್ತಿದ್ದಾಳ? ಯಾಚಿ ವಾಟ್ಸ್ ರಾಂಗ್ ವಿತ್ ಯು ಅಪ್ಪು? ಈಗ ತಾನೇ ಮದುವೆ ಆಗಿದ್ದೀರಾ, ಅಷ್ಟರಲ್ಲಿ ಅವಳನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಯಲ್ಲ. ನೀವಾದ್ರೂ ಹೇಳಿ ಮಾವಯ್ಯ. ಅವಳಿಗೆ ಇನ್ನ ಈ ಮನೇನೇ ಒಗ್ಗಿಲ್ಲ, ಅಷ್ಟರಲ್ಲಿ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ. ಪಾಪ ಅವಳು ತಾನೇ ಎಷ್ಟು ಅಂತ ರೆಸ್ಪಾನ್ಸಿಬಿಲಿಟೀಸ್ ತಗೋತಾಳೆ ಹೇಳಿ. ನನಗೆ ಮಾತ್ರ ಹೇಳ್ತೀರಾ ಮನೆ ಕೆಲಸ ಆಫೀಸ್ ಕೆಲಸ ತಲೆ ಮೇಲೆ ಹೊತ್ಕೊಂಡು ಸ್ಟ್ರೆಸ್ ಆಗಬೇಡ ಅಂತ? ಅವಳಿಗೂ ಅದೇ ಅಲ್ವಾ ಮಾವಯ್ಯ? ನೀವಾದ್ರೂ ಹೇಳಿ ಬೇಡ ಅಂತ. ಅದು ಪಾಪ ಹೊಸ ಪಾರ್ಟ್ನರ್ಶಿಪ್ ಅಲ್ವಾ, ಒಬ್ಬರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ಬ್ಯಾಟ್ಸ್ಮನ್ಗಳು. ಅದಕ್ಕೆ ಸೀತನ್ನು ಜೊತೆಲೇ ಕರ್ಕೊಂಡು ಹೊರಟಿದ್ದಾನೆ ರಾಮ. ಅಲ್ವೇನೋ ರಾಮ? ಒಂದು ನಿಮಿಷ ನಿಮ್ ಗಲಾಟೆ ಸ್ವಲ್ಪ ನಿಲ್ಲಿಸ್ತೀರಾ? ಸೀತಾ ಹೋಗೋದಿರ್ಲಿ, ನೀನೇನೋ ರಾಮ ಆಫೀಸ್ಗೆ ಹೊರಟು ನಿಂತಿದ್ಯಾ ಅಷ್ಟು ಅರ್ಜೆಂಟು? ನಾನು ಬೆಳಬೆಳಗ್ಗೆನ ಹೊರಟಿದಾರಲ್ಲ, ಎಲ್ಲೋ ಸುತ್ತಾಡ್ಕೊಂಬರಕ್ಕೆ ಹೋಗ್ತಿದ್ದಾರೆ ಅಂದ್ಕೊಂಡ್ರೆ ಆಫೀಸ್ಗಂತ ಆಫೀಸಲ್ಲಿ ಓಡೋಗ್ಬಿಡುತ್ತಾ? ಅಲ್ಲೇ ಇರುತ್ತೆ. ತಾತ ಆಫೀಸಲ್ಲಿ ಸಿಕ್ಕಾಬಟ್ಟೆ ಪೆಂಡಿಂಗ್ ವರ್ಕ್ಸ್ ಇದೆ. ಐ ಹ್ಯಾವ್ ಟು ಗೋ. ನಿನ್ನ ಆಪ್ತ ಮಿತ್ರ ಇದಾನಲ್ಲಪ್ಪ, ಮಲೇಷಿಯಾ ದುಬೈ ಬೆಂಗಳೂರು ಅಂತ ಸರ್ಕ್ಯೂಟ್ ಹೊಡಿತಾ ಇರ್ತಾನೆ. ಅವನು ಯಾರಿಗೋಸ್ಕರ ಒದ್ದಾಡ್ತಾ ಇದ್ದಾನೆ? ನಿಂಗೋಸ್ಕರ ತಾನೆ. ಅವನ ಪರಿಶ್ರಮಕ್ಕೋಸ್ಕರನಾದ್ರೂ ಸ್ವಲ್ಪ ಗೌರವ ಕೊಟ್ಟು ಒಂದು 4 ದಿವಸ 8 ಜೊತೆ ಓಡಾಡಬಾರ್ದಾ? ತಾತ ಅಶೋಕನ ಮೇಲೆ ಜಾಸ್ತಿ ಪ್ರೆಷರ್ ಬೀಳಬಾರ್ದು ಅಂತ ನಾನು ಹೊರಟಿದ್ದು. ನಾನು ರಾಮ್ ಜೀವನ ಪೂರ್ತಿ ಜೊತೆಗೆ ಇರ್ತೀವಿ, ಸುತ್ತಾಡಕ್ಕೆ ಟೈಮ್ ಇದ್ದೇ ಇರತ್ತಲ್ವಾ. ಆದರೆ ಯೌವನ ಅನ್ನೋದು ಜೀವನ ಪೂರ್ತಿ ಇರೋದಿಲ್ಲ, ಈ ವಯಸ್ಸಿನಲ್ಲಿ ಮಾತ್ರನೇ ಇರೋದು. ಈಗಿನ ಹುಡುಗರನ್ನ ಹನಿಮೂನ್ಗೆ ಹೋಗ್ರಪ್ಪ ಅಂತ ಈ ತಲೆ ಹಣ್ಣಾಗಿರೋ ಮುದುಕ ಹೇಳ್ಬೇಕಾ? ನೀವೇ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರ ಅಂತ ನಾನು ಅನ್ಕೊಂಡ್ರೆ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಸೀತಾ ಅವ್ರಿಗೊಂದಿಷ್ಟು ಕಿವಿ ಹಿಂಡಿ ಎಲ್ಲಾದ್ರೂ ಕರ್ಕೊಂಡು ಹೋಗೋದು ಬಿಟ್ಟು ಅವನ ಜೊತೆ ಆಫೀಸ್ಗೆ ಹೊರಟು ನಿಂತಿದ್ದೀಯಲ್ಲ. ಆಗಲ್ಲ ತಾತ, ಮದುವೆ ಅಂತ ತುಂಬ ದಿನ ರಜಾ ಹಾಕಿದ್ವಿ, ರೊಟೀನ್ ಮುಂದುವರಿಬೇಕಲ್ಲ. ತುಂಬ ಕೆಲಸ ಪೆಂಡಿಂಗ್ ಇದೆ. ಸಿಹಿಗೂ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೀತಾ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೀನು ಆಫೀಸ್ಗೆ ಹೋಗೋದ್ರಲ್ಲಿ ನಮಗೇನೂ ಅಭ್ಯಂತರ ಇಲ್ಲ. ಆದರೆ ಸಿಹಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅವಳಿಗೆ ಈ ಮನೆ ಇನ್ನೂ ಹೊಸ್ತು. ಅದು ಅಲ್ಲದೆ ಜ್ಯೋತಿಷಿ ಹೇಳಿದ್ದಾರೆ ಅವಳಿಗೆ ಈ ಮನೆಯಿಂದ ಆಪತ್ತಿದೆ ಅಂತ. ಅವಳಿಗೇನು ಬೇಕು ಬೇಡ ಅನ್ನೋದನ್ನ ಯಾರ ಹತ್ರನೂ ಅವಳು ಬಾಯ್ಬಿಟ್ಟು ಕೇಳಲ್ಲ. ಪುಟ್ಟ ಹುಡುಗಿ ಪಾಪ, ಅವಳ ಬಗ್ಗೆ ಯೋಚನೆ ಮಾಡು ಸೀತಾ. ಹ್ಞೂ ಸೀತಾ, ಸಿಹಿಗೆ ಈ ಮನೆ ಹೊಸ್ದು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾಳೆ. ಅಲ್ಲಿವರೆಗೂ ನೀನು ಅವಳ ಜೊತೆನೇ ಇದ್ರೆ ಒಳ್ಳೇದು. ಕರೆಕ್ಟ್ ಅಲ್ವಾ ಚಿಕ್ಕಿ? ಸಿಹಿಗೇನು ಪ್ರಾಬ್ಲಮ್ ಆಗಬಾರ್ದು.
ನೀವು ಸಿಹಿ ಜೊತೆನೇ ಇರೋಕ್ಕಾಗುತ್ತಾ? ಅದು ಓಕೆ ರಾಮ್, ಅಟ್ಲೀಸ್ಟ್ ಆಫೀಸಿಗೆ ಬಂದು ಲೀವ್ ಎಕ್ಸ್ಟೆನ್ಷನ್ ಕೊಟ್ಟು ಬರ್ತೀನಿ. Are you joking? Sita, you're not just an employee. The owner of this company. ಈಗ ನನ್ನ ಸೊಸೆ ಬಂದೇ ಬಿಟ್ಲು. ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲುತ್ತೆ. ಹೌದಪ್ಪ, ಹೆಂಡತಿ ಪಕ್ಕಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ಓನರೇ. ಹಂಗಂತ ಬಣ್ಣದ ಮಾತಾಡಿ ನನ್ನ ಯಾಮಾರಿಸ್ಬೇಡಪ್ಪ. ಮೊದಲು ನೀನು ಹನಿಮೂನ್ಗೆ ಹೋಗೋದನ್ನ ಚರ್ಚೆ ಮಾಡಿ ನನಗೆ ತಿಳಿಸು. ನಿನಗೆ ಆಫೀಸ್ಗೆ ಹೋಗಿ ಮಾಡಿ ಕಟ್ಟು ಅಂತಲ್ಲ, ಮದುವೆ ಮಾಡಿಸಿದ್ದು. ಮಾವಯ್ಯ, ಸೀತಾ ಎಲ್ಲಿಗೂ ಹೋಗಲ್ಲ. ಇವತ್ತು ಒಂದಿನ ಬೇಕಿದ್ರೆ ಅಪ್ಪು ಆಫೀಸ್ಗೆ ಹೋಗ್ಬಿಟ್ಟು ಬರಲಿ. ಆಮೇಲೆ ಇವರಿಬ್ಬರನ್ನ ಒಂದು ವಾರದ ಮಟ್ಟಿಗೆ ಹನಿಮೂನ್ ಕಳ್ಸೋಣ. ಸೀತಾ, ನೀ ಹೋಗಿ ಅಪ್ಪನ ಬಿಟ್ಬಾ. ನೀವಿಬ್ರು ಇಲ್ಲೇ ನಿಂತಿದ್ರೆ ಮಾಮಯ್ಯ ಹೀಗೆ ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜೆ ಬೇಗ ಬರ್ತೀನಿ. ಬಾಯ್ ಬಂಗಾರ. ಬಾಯ್ ಅಪ್ಪ. ಸಿಹಿ, ನಿಂಗೇನೋ ಗುಟ್ಟು ಹೇಳಬೇಕು, ಬಾ ನನ್ನ ಜೊತೆ.